ಬಿಟ್ಟು ಹೋಗ್ತಾರೆ. ಇದು ಈಗ ಅನೇಕ ಒಂದು 3-4 ತಿಂಗಳಾಯ್ತು ಹಿಂಗಾಗಿ ರಸ್ತೆ. ಮೊದ್ಲು ಕಬ್ಬಿನ ಗಾಡಿ ಬರೋಕ್ಕಿಂತ ಮುಂಚೆ ಎಲ್ಲ ಸರಿನೇ ಇತ್ತು. ಕಬ್ಬಿನ ಗಾಡಿ ಓಡಾಡಕತ್ತಿಂದ ಈ ತರ ಆಗಿದೆ. ಬರ್ತಾರೆ, ಯಾರಾದ್ರೂ ತಿಳಿಸಿದ್ರೆ ಬರ್ತಾರ, JCB ತಗೊಂಡು ಹಾಡ್ತಾರ, ಲೆವೆಲ್ ಮಾಡ್ತಾರ, ಮತ್ತೆ ಹೋಗ್ಬಿಡ್ತಾರ. ಮಳೆ ಆತಂದ್ರೆ ಮತ್ತು ಅದೇ ಹಾನಿ ಬರೋದು ರಸ್ತೆ. ಅಲ್ಲಿಂದ ಇಲ್ಲಿ ಆಕ್ಸಿಡೆಂಟ್ಗಳು ಭಾಳ ಆಗ್ಯಾವ. ಜಾರಿ ಬೀಳೋರು, ಶಾಲೆ ಮಕ್ಕಳು ಅನಾನುಕೂಲ ಭಾಳ ಅಂದ್ರೆ ಈ ರೋಡ್ನೇ ಭಾಳ ಆಗಿದೆ. ಅದೇ ಜನಪ್ರತಿನಿಧಿಗಳ ಹೆಸರು ಕಣ್ಣಪಟ್ಟನವರು ಈ ರೋಡ್ಗೆ ಅವರಾಗಿ ಕಣ್ಣು ಮುಚ್ಚ ಹೋಗೋದೇನಿಲ್ಲ, ಕಣ್ಣು ತಗೊಂಡು ಹೋಗ್ತಾರೆ. ಈ ರೋಡ್ ಬಗ್ಗೆ ತಾವಾಗೆ ಒಂದು ಓನ್ ಡಿಸಿಷನ್ ತೊಗೊಂಡು ಮಾಡ್ಬೇಕಂತೇಳಿ ನಾನು ಕೇಳ್ತೀವಿ.
ಇದು ಈಗ ಅನೇಕ ಒಂದು 3-4 ತಿಂಗಳಾಯ್ತು ಹಿಂಗಾಗಿ ರಸ್ತೆ. ಮೊದ್ಲು ಕಬ್ಬಿನ ಗಾಡಿ ಬರೋಕ್ಕಿಂತ ಮುಂಚೆ ಎಲ್ಲ ಸರಿನೇ ಇತ್ತು. ಕಬ್ಬಿನ ಗಾಡಿ ಓಡಾಡಕತ್ತಿಂದ ಈ ತರ ಆಗಿದೆ. ಬರ್ತಾರೆ ಯಾರಾದ್ರೂ ತಿಳಿಸಿದ್ರೆ ಬರ್ತಾರೆ, JCB ತೊಗೊಂಡು ಹಡ್ತಾರ, ಲೆವೆಲ್ ಮಾಡ್ತಾರ, ಮತ್ತು ಹೋಗ್ಬಿಡ್ತಾರೆ. ಮಳೆ ಆತಂದ್ರೆ ಮತ್ತು ಅದ ಹಾನಿ ಬರ ರಸ್ತೆದ್ದು. ಇಲ್ಲಿಂದ ಎಲ್ಲಿ ಬಸವನಕಟ್ಟಿವರೆಗೂ ಮಾತ್ರ, ಬಸವನಕಟ್ಟಿಲಿಂದ ಕೋಣನಕೇರಿ ಮಠ ಒಂದು 3 ಕಿಲೋಮೀಟರ್ ಇದೇ ತರನೇ ಐತಿ ರಸ್ತೆ. ಈ ರಸ್ತೆದೊಳಗೆ ಯಾವ ತರ ಅಡ್ಡಾಡ್ಬೇಕು ಅನ್ನೋದು ಗೊತ್ತಾಗಲ್ಲ. ಮಳೆ ಅಂತೂ ಆಯ್ತಂದ್ರೆ ಯಾವ ರೋಡಲ್ಲಿ ಯಾವ ತೆಗ್ಗಿದೆ ಅಂತೇಳಿ ಗೊತ್ತಾಗಲ್ಲ, ಅಷ್ಟು ನೀರು ತುಂಬಿರುತ್ತೆ ರಸ್ತೆದಲ್ಲಿ. ಕೋಣನಕೇರಿಯಿಂದ ಮುನಗೋಳಕ್ಕೆ ಹೋಗೋ ಮೇನ್ ರಸ್ತೆ ಆದ ಇದು ಒಂದು ಸುಮಾರು 3 ವರ್ಷಗಳ ಕಾಲ ಈ ಥರ ಕಳಪೆ ಕಾಮಗಾರಿಯಿಂದ ಹಾಳುಗಟ್ಟಿ ಇಲ್ಲಿ ಜನರಿಗೆ ಓಡಾಡಕ್ಕೆ ಸಹಿತ ಆಗ್ತಾ ಇಲ್ಲ. ಆಮೇಲೆ ಅಧಿಕೃತವಾಗಿ ಇಲ್ಲಿ ಇಟ್ಟಂಗಿ ಬಟ್ಟೆಯಿಂದ ಇಲ್ಲಿ ರೋಡ್ಗಳು ಹಾಳಾಗಿ ಇಲ್ಲಿ ಇನ್ನೂರು ಯಾವುದೋ ಜನಪ್ರತಿನಿಧಿಗಳು ಬಂದು ಈ ರೋಡಿನ ಬಗ್ಗೆ ಕಾಳಜಿನ ತೊಗೊಳೋರು. ಅಲ್ಲಿಂದ ಇಲ್ಲಿ ಆಕ್ಸಿಡೆಂಟ್ಗಳು ಭಾಳ ಆಗ್ಯಾವ, ಜಾರಿ ಬೀಳೋರು, ಶಾಲೆ ಮಕ್ಕಳು ಅನಾನುಕೂಲ ಭಾಳ ಅಂತ್ರಿ ಈ ರೋಡ್ನೇ ಭಾಳ ಆಗೈತಿ. ಎಲ್ಲಿಂದ ಅಡ್ಡಾಡ್ತೀರಿ ಸರ್ ನೀವು? ನಾನು ಡೈಲಿ ನಂದು ಮಾರ್ಕೆಟಿಂಗ್ ಕೆಲಸ, ನಾನು ಮುನಗೋಡಿಂದ ಬಂಕಾಪುರ ಶಿಗ್ಗಾಂವಲ್ಲಿ ಅಡ್ಡಾಡ್ತೀನಿ. ಆದರೆ ಈಗ ನಾನು ನೋಡಕತ್ತ 4ನೇ ವರ್ಷ ಈ ರೋಡ್ ಮಾತ್ರ ಇನ್ನೂವರೆಗೆ ಇಂಪ್ರೂವ್ಮೆಂಟ್ ಸಾಧ್ಯನೇ ಇಲ್ಲ. ಹಿಂದೆ MLA ಇದ್ರು, ಬಸವರಾಜ ಮುಖ್ಯಮಂತ್ರಿ ಇದ್ದಾಗೂ ಕಳಪೆ ಕಾಮಗಾರಿ ಮಾಡಿ ಬಿಲ್ ತೆಗೆದು ಅದನ್ನು ಹಾಳಾಗಿ ಮಾಡಿಸಿದ್ರು. ಈ ಹೊಸದಾಗಿ ಬಂದ ಶಾಸಕರು ಅವರು ಇದ್ರ ಬಗ್ಗೆ ಗಮನ ಕೊಡಬೇಕು. ಮುಂದೆ ಅವರು ಈ ಜನಪ್ರತಿನಿಧಿಗಳಾದಂಥ ಈ ಜನರ ಬಗ್ಗೆ ಅಥವಾ ಈ ರೋಡಿನ ಬಗ್ಗೆ ಯಾರು ಕಾಳಜಿ ತೊಗೋಬೇಕು, ಜನರ ಬಗ್ಗೆ ಕಾಳಜಿ ತೊಗೊಳ್ಬೇಕು. ತಾವು ಲಾಸ್ಟ್ ಈ ಬಂಕಾಪುರ ಇದು ಬೊಮ್ಮನಳ್ಳಿಗೆ ಹೋಗ್ತಾ ಇರ್ತಾರೆ, ಅದೇ ಜನಪ್ರತಿನಿಧಿಗಳ ಹೆಸರು ಕಾಣಪಟ್ಟನವರು. ಈ ರೋಡ್ಗೆ ಅವರಾಗಿ ಕಣ್ಣು ಮುಚ್ಚ ಹೋಗೋದೇನಿಲ್ಲ, ಕಣ್ಣು ತಗೊಂಡು ಹೋಗ್ತಾರೆ. ಈ ರೋಡ್ ಬಗ್ಗೆ ತಾವಾಗೆ ಒಂದು ಓನ್ ಡಿಸಿಷನ್ ತೊಗೊಂಡು ಮಾಡ್ಬೇಕಂತೇಳಿ ನಾನು ಕಳ್ಕೊಳ್ಳಿ. ಅನಾಹುತ ಆಗಿದೆ ಒಂದ್ಸರಿ ಇಲ್ಲ ಆಗ್ಯಾವ್ರಿ, ಭಾಳ ಅನಾಹುತ ಆಗ್ಯಾವ. ಟ್ರ್ಯಾಕ್ಟರ್ ಕಡೆಯಿಂದ ಯಾವ ಬೈಕ್ ಸ್ಕಿಡ್ ಆಗಿದ್ದಾರೆ, ಬಸ್ ನೇರಂತ್ರಿ ತುಂಬ್ಕೊಂಬಂದಿರ್ತಾರೆ. ಒಂದ್ ಕಡೆ ಕ್ರಾಸ್ ಆಗತ್ತೆ ಬಸ್ ಎಲ್ಲಿ ಬೀಳ್ತದೆ ಅನ್ನೋ ಭಯ ಇರ್ತೈತಿ. ಶಾಲೆ ಮಕ್ಕಳಿಗೆ ಅಂದ್ರೆ ಸ್ಟಾರ್ಟ್ ಆಯ್ತು ಈಗ ಜೂನಿಂದ. ಮಕ್ಕಳಿಗೆ ಬರಕ್ಕೆ ಶಾಲೆ ಬರಕ್ಕೆ ಸಹಿತ ಬೇಜಾರಾಗೈತಿ. ಇಲ್ಲಿ ಪರಿಸ್ಥಿತಿ ಹಂಗಾಗೈತಿ. ಮುಂದೆ ನೋಡ್ಬೇಕು ಅಭಿವೃದ್ಧಿ ಮಾಡ್ತಾರೋ ಹಿಂಗೆ ಸುಮ್ಮನೆ ಹೋಗ್ತಾರ, ಇಲ್ಲಾಂದ್ರೆ ಸುಮ್ಮನೆ ನೆಟ್ಟಿ ಹಚ್ಬೇಕು ಅಂತ ಮಾಡಿದ್ ಪ್ಲಾನಿಂಗ್ ಐತಿ. ವರ್ಷ ಮಳೆ ಆಲ್ರೆಡಿ ಜೂನ್ ಬರೋಕ್ಕಿಂತ ಮುಂಚೆನೇ ಮಳೆ ಬಂದೈತಿ. ನೆಟ್ಟಿ ಹಚ್ಬಿಟ್ರೆ ಭತ್ತಾರ ಬರ್ತೈತಿ. ಯಾರು ಅದನ್ನ ಭತ್ತ ಬೆಳ್ಕೊಂಡು ರೈತರ ಉದ್ದಾರ ಆ ಪರಿಸ್ಥಿತಿ ಅಂದ್ರೆ ನಿರ್ಮಾಣ ಆಗೈತಿ ಈ ರೋಡ್ನಾಗ.